ಈ ಕಡೆ ಸುರೇಶ ಅಲ್ಲಿ ಆಚೆ ಅಡಿಕೆ ಮಾಡಿದ್ದೆ ಮಾಡಿ ಬಂದೆ. ಅದೇ ಈಗ ಚಾರ್ಜ್ ತಗೋತಾ ಇದ್ರು ನಾಕೆ ಹೇಳೋಣ ಅಂತ ಹೇಳ್ಕೊಂಡು ನಮಸ್ತೆ, ಚೆನ್ನಾಗಿದ್ದೀರಾ? ಒಳ್ಳೆದಾಗಲಿ ಅಕ್ಕ. ಪತ್ರಕರ್ತರಿಗೆ ನಮಸ್ಕಾರಗಳು. ನನಗೆ ಈ ಅವಕಾಶ ಮಾಡಿಕೊಟ್ಟಂತಹ ನನ್ನ ಪಾರ್ಟಿಯ ಮುಖಂಡರುಗಳಿಗೆ ನನ್ನ ಧನ್ಯವಾದಗಳು. ಈ ಸುದ್ದಿ ನನಗೆ ಗೊತ್ತಾಗಿದ್ದು ನಾನು ಕಮಿಷನರ್ಗಳಿಂದ. ಇದು ವಿಪ್ ಜಾರಿಗೆ ಆಗಿತ್ತು ನಮ್ಮ ಅಧ್ಯಕ್ಷರಿಗೆ. ಅವರು ಅದನ್ನು ತೆರವುಗೊಳಿಸಿ ಉಲ್ಲಂಘನೆ ಮಾಡೋದಕ್ಕೋಸ್ಕರ ನಮಗೆ ಅವಕಾಶ ಸಿಕ್ಕಿದೆ. ಅದು ಉಪಾಧ್ಯಕ್ಷರಿಗಾಗೋಕ್ಕೆ ಅವಕಾಶ ಸಿಕ್ಕಿದೆ. ಈಗ ಮೇಯರ್ಗೆ ಅವಕಾಶ ಸಿಕ್ಕಿದೆ. ಮುಂದೆ ಇದನ್ನು ಹೆಂಗೆ ನಡ್ಸ್ಕೊಂಡು ಹೋಗ್ಬೇಕು ಅಂತ ನಾನು ನಮ್ಮ ಕೌನ್ಸಿಲರ್ಗಳ ಸಲಹೆಯಿಂದ ಸಹಕಾರದಿಂದ ನಾನು ಮುಂದೆ ನಡ್ಸ್ಕೊಂಡು ಹೋಗ್ತೀನಿ ಅಂತ ಹೇಳಬಲ್ಲೆ. ಇದು ನನಗೆ ಸಿಕ್ಕಿದ್ದು ತುಂಬ ಅನಿವಾರ್ಯ, ನನಗೂ ಗೊತ್ತಿರಲಿಲ್ಲ. ಇದಕ್ಕೆ ಮುಖ್ಯ ಕಾರಣಕರ್ತರು ರೇವಣ್ಣ ಸರ್ ಮತ್ತು ಶಾಸಕರಾದ ಸ್ವರೂಪ್ ಸರ್ ಅವರು ನನಗೆ ಮುಖ್ಯ ಕಾರಣಕರ್ತರಾಗಿರ್ತಾರೆ. ಎಲ್ಲ ಕಾರ್ಪೊರೇಟ್ಗಳ ಸಹಕಾರದಿಂದ ನಾನು ಈ ಸ್ಥಾನಕ್ಕೆ ಬಂದು ಬರಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಪತ್ರಕರ್ತರಿಗೂ ಸಹ ನನ್ನ ಧನ್ಯವಾದಗಳು. ಅದು ಅಧ್ಯಕ್ಷರು ಚುನಾವಣೆ ಆಯಿತು. ಆವಾಗ ಅವರಿಗೆ JDS ಇಂದ ವಿಪ್ ಜಾರಿಗೆ ಇತ್ತು. ಆವಾಗ ಅವ್ರ ಕೈ ಎತ್ತಲಿಲ್ಲ, ಅವರು ತಟಸ್ಥರಾದರು. ಅದಕ್ಕೋಸ್ಕರ ಪಕ್ಷ ವಿರೋಧ ಕೆಲಸ ಮಾಡಿದ್ರು ಅಂತ ಕೋರ್ಟಿಗೆ ಹೋಗಿ ಅದು ತೀರ್ಮಾನ ಬಂದಿರೋದು ಕೋರ್ಟಿಂದ. ಅವರಿಗೆ ಪಾರ್ಟಿಯಿಂದ ಅನರ್ಹರಾಗಿದೆ. ಅವ್ರಿಗೆ ಕೌನ್ಸಿಲರೂ ಇಲ್ಲ, ಇದು ಇಲ್ಲ. ಪಕ್ಷದ ಒಂದು ಆದೇಶದಂತೆ ಹೊಂದಾಣಿಕೆ ವಿಚಾರದಲ್ಲಿ ಅಧ್ಯಕ್ಷರ ವಿಚಾರವಾಗಿ ಹಿಂದೆ ನಮ್ಮ ಪಕ್ಷದ ವರಿಷ್ಠರಂತ ಸನ್ಮಾನ್ಯ ರೇವಣ್ಣ ಸಾಹೇಬರ ನೇತೃತ್ವದ ಎಲ್ಲ ನಮ್ಮ ನಗರ ಪಾಲಿಕೆ ಸದಸ್ಯರು, ಆಗಿನ್ನೂ ನಗರ ಪಾಲಿಕೆಯನ್ನು ಆಗಿರಲಿಲ್ಲ, ಆಗ ನಗರಸಭೆಯ ಎಲ್ಲ ಸದಸ್ಯರು ಸೇರಿ ಒಂದು ಹೊಂದಾಣಿಕೆಯನ್ನು ಮಾಡ್ಕೊಂಡಿದ್ವಿ. ಇಷ್ಟು ತಿಂಗಳಿವರು ಮತ್ತು ಇಷ್ಟು ಇನ್ನೊಬ್ಬರು ಅಂತ ನಮ್ಮ ಪಕ್ಷದಲ್ಲಿ ಒಂದು ಹೊಂದಾಣಿಕೆ ಮಾಡ್ಕೊಂಡಿದ್ವಿ. ಎಲ್ಲೋ ಒಂದು ಕಡೆ ನಮ್ಮ ಮಾಜಿ ಇವರು ಅಧ್ಯಕ್ಷರು ಅವರು ನಮ್ಮ ಒಂದು ಪಕ್ಷದ ಹಿರಿಯರ ಒಂದು ಇದನ್ನು ಕೇಳ್ದಲ್ಲಿ ಅವರು ಮಾತಿಗೆ ತಪ್ಪಿದರು. ಹಾಗಾಗಿ ನಾವೆಲ್ಲ ಸದಸ್ಯರು ಸೇರಿ ನಮ್ಮ ಒಂದು ಕೋರ್ಟ್ಗೆ ಹೋಗಿದ್ವಿ. ಪೌರಾಯುಕ್ತರು ನಮ್ಮ ಏನು ಪ್ರಾದೇಶಿಕ ಆಯುಕ್ತರ ಒಂದು ಇದಕ್ಕೆ ನಾವು ಕೋರ್ಟ್ಗೆ ಹೋಗಿರೋದ್ರಿಂದ ಇವತ್ತು ನಮಗೆ ಜಯ ಸಿಕ್ಕಿದೆ. ಇದೊಂದು ಪಾಠ. ಯಾಕೆಂದರೆ ಪಕ್ಷದ ಯಾವತ್ತೂ ಪಕ್ಷಕ್ಕೆ ನಿಷ್ಠ ಆಗಿರಬೇಕು. ಇದು ಪಕ್ಷದ ಒಂದು ಮಾತಿಗೆ ವಿರುದ್ಧವಾಗಿ ಹೋಗೋದಕ್ಕೆ ಇವತ್ತು ಒಂದು ಪ್ರಾದೇಶಿಕ ಒಂದು ಕೋರ್ಟಲ್ಲಿ ನಮಗೆ ನ್ಯಾಯ ಸಿಕ್ಕಿದೆ. ಹಾಗಾಗಿ ಇವತ್ತು ನಮ್ಮ ಮಾಜಿ ಉಪಮೇಯರ್ ಅಂತ ನಮ್ಮ ಅಕ್ಕ ಅವರು ಇವತ್ತು ಅಧ್ಯಕ್ಷ ಸ್ಥಾನವನ್ನು ಇವತ್ತು ತೊಗೊಂಡಿದ್ದಾರೆ. ಮೇಯರ್ ಆಗಿ ಇವತ್ತು ಚಾರ್ಜನ್ನ ತೊಗೊಂಡಿದ್ದಾರೆ. ಹಾಗಾಗಿ ನಮಗೆಲ್ಲರಿಗೂ ಇವತ್ತೆಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೆ ಮತ್ತೆಲ್ಲ ಕಾರ್ಯಕರ್ತರಿಗೆ ಮತ್ತೆಲ್ಲ ನಮ್ಮ ಎಲ್ಲ ಕಾರ್ಪೊರೇಟರ್ಗಳಿಗೆ ಎಲ್ಲರಿಗೂ ಕೂಡ ಭಾಳ ಸಂತೋಷ ಆಗಿದೆ. ಇನ್ನು ಮುಂದೆ ಈ ರೀತಿ ಆಗಬಾರ್ದು. ನಮ್ಮ ಪಕ್ಷದಲ್ಲಿ ಮುಂದೆ ಯಾವತ್ತೂ ಕೂಡ ಏನು ಹಿರಿಯರು ಮತ್ತು
ನಮ್ಮ ಮುಖಂಡರು ಮಾರ್ಗದರ್ಶನ ಕೊಡ್ತಾ ಅದ್ರ ರೀತಿ ನಡ್ಕೊಂಡು ಹೋಗಬೇಕು ಅಂತ ಇವತ್ತು ನಮಗೆಲ್ಲರಿಗೂ ಕೂಡ ಇವತ್ತು ನಮ್ಮ ಪಕ್ಷದಿಂದ ಒಂದು ಪಾಠವನ್ನು ತೋರಿಸಿದ್ದಾರೆ ಸರ್. ವಿಪ್ ಉಲ್ಲಂಘನೆ ಮಾಡೋದಕ್ಕೆ ಇವತ್ತು ಪಕ್ಷದ ಉಚ್ಚಾಟನೆ ಮಾಡಿದರು ಸನ್ಮಾನ್ಯ ರೇವಣ್ಣ ಸಾಹೇಬರು ಮತ್ತು ಜಿಲ್ಲಾಧ್ಯಕ್ಷರು ಲಿಂಗೇಶ್ ಅಣ್ಣವರು ಮತ್ತು ತಾಲೂಕು ಅಧ್ಯಕ್ಷರು ಇವರು ಕೂಡ ಇದು ಮಾಡಿದರು. ಹಾಗಾಗಿ ಇವತ್ತು ನಾವು ಪ್ರಾದೇಶಿಕ ಆಯುಕ್ತರಿಗೆ ಕೋರ್ಟ್ಗೆ ಹೋಗೋದ್ರಿಂದ ಇವತ್ತು ನಮಗೆ ನ್ಯಾಯ ಸಿಕ್ಕಿದೆ. ಇದು ಏನು ಅವ್ರದ್ದು ಸದಸ್ಯತ್ವನೇ ರದ್ದು ಮಾಡಿದ್ದಾರೆ. ನಾನು ಕೂಡ ಮಧ್ಯಾಹ್ನದ ಸಂಜೆ ಮೇಲೆ ನಾನು ಕೂಡ ಅವ್ರದ್ದು ಆರ್ಡರ್ ಕಾಪಿನ ನೋಡಿದೆ. ಹಾಗಾಗಿ ಪಕ್ಷಕ್ಕೆ ಇವತ್ತು ನಿಷ್ಠಾವಂತರು ಯಾರ್ಯಾರಿದ್ದಾರೆ ನಮಗೆಲ್ಲರೂ ಕೂಡ ಭಾಳಷ್ಟು ಸಂತೋಷ ಆಗಿದೆ ಸರ್. ಖಂಡಿತ ಹೌದು ಎಲ್ಲ ಪಕ್ಷಕ್ಕೂ ಅಲ್ಲ, ನಮ್ಮ ಪಕ್ಷದ ವಿಚಾರಕ್ಕೆ ನಾನು ಮಾತಾಡ್ತೀನಿ ಸೀಮಿತವಾಗಿ. ನಮ್ಮ ಜನತಾದಳದಲ್ಲಿ ಇವತ್ತು ನಾವೆಲ್ಲ ಏನು ನೋವನ್ನು ಅನುಭವಿಸ್ತಾ ಇದ್ವಿ, ಇದು ನಮಗೆಲ್ಲ ಭಾಳ ಸಂತೋಷ ತಂದಿದೆ ಸರ್. ಇಲ್ಲ, ನಾವು ಯಾವುದೂ ಯಾರ ಹತ್ರ ಚರ್ಚೆ ಮಾಡಿಲ್ಲ. ನಾವೇನಿದ್ರು ಕೋರ್ಟ್ಗೆ ಹೋಗಿ ಕೋರ್ಟ್ ಮುಖಾಂತರ ನಾವು ನ್ಯಾಯನ ಒದಗಿಸ್ಕೊಡ್ಬೇಕು ಅಂತ ನಾವು ಆಯುಕ್ತರಲ್ಲಿ ಕೇಳಿದ್ವಿ, ಪ್ರಾದೇಶಿಕ ಆಯುಕ್ತರಲ್ಲಿ. ಇವತ್ತು ನಮಗೆ ನ್ಯಾಯ ಸಿಕ್ಕಿದೆ, ಭಾಳ ಸಂತೋಷ ಆಯಿತು. ನಾನು ಕೂಡ ಹೊರಗಡೆ ಇದ್ದೆ. ಇವತ್ತು ಕೇಳಿದ ತಕ್ಷಣ ನಾನು ಕೂಡ ಭಾಳ ಸಂತೋಷದಿಂದ ಬಂದು ನಮ್ಮ ಅಕ್ಕ ಅವ್ರದ್ದು ಚಾರ್ಜ್ ತೊಗೊಳಕ್ಕೆ ನಾವೆಲ್ಲ ಕೂಡ ಬಂದಿದ್ದೀವಿ. ಇವತ್ತೆಲ್ಲ ಅವಿಶ್ವಾಸ ಗೊತ್ತುವಳಿಯಲ್ಲಿ ಅವರು ವಿರುದ್ಧವಾಗಿ ನಡ್ಕೊಂಡಿದ್ದೆ ಈ ಒಂದು ಅವೆಲ್ಲ ನೋಡಿದಲ್ಲ ಸರ್ ತಾವು, ಚರ್ಚೆ ಯಾವ್ಯಾವ ರೀತಿ ಚುನಾವಣೆ ಆಯಿತು ಅಂತ ಅವಿಶ್ವಾಸದಲ್ಲಿ ತಾವು ನೋಡಿದ್ರಿ. ನಮ್ಮ JDS ಪಕ್ಷದಿಂದ ಗೆದ್ದು ಇವತ್ತು ಬೇರೆ ಬೇರೆ ಪಕ್ಷದವ್ರದ್ದು ಒಂದು ಇದನ್ನು ತೊಗೊಂಡು ಬೇರೆ ಒಂದು ಮಾರ್ಗದಲ್ಲಿ ಹೋಗಿದ್ರು. ಇವತ್ತು ಅದಕ್ಕೆಲ್ಲದೂ ಕೂಡ ಉತ್ತರನ ಇವತ್ತು ಸಿಕ್ಕಿದೆ ಕೋರ್ಟ್ ಮುಖಾಂತರ. ಅದು ನಾನು ಅದ್ರ ಬಗ್ಗೆ ಚರ್ಚೆ ಹೇಳಲ್ಲ ಸರ್. ಈಗ ನಮಗೆ ನ್ಯಾಯ ಸಿಕ್ಕಿದೆ ಅಂತ ಹೇಳಬೇಕು, ಬೇರೆಯವ್ರಿಗೆ ಮುಖಂಬಾಗಿದೆ ನಾನು ಹೇಳಕ್ಕೆ ಹೋಗಲ್ಲ. ನಮಗೆ ನ್ಯಾಯ ಸಿಕ್ಕಿದೆ. ಇವತ್ತೆಲ್ಲ ನಮ್ಮ ಮೇಯರ್ ಎಲ್ಲ ಕಾರ್ಪೊರೇಟರ್ಗಳಿಗಿರ್ಬೋದು ಎಲ್ಲರಿಗೂ ಕೂಡ ಭಾಳಷ್ಟು ಸಂತೋಷ ಆಗಿದೆ. ಪಕ್ಷದ ಕಾರ್ಯಕರ್ತರಿಗೆ ಸಂತೋಷ ಆಗಿದೆ, ನಮಗೂ ಕೂಡ ವೈಯಕ್ತಿಕವಾಗಿ ಸಂತೋಷ ಆಗಿದೆ ಸರ್. ಥ್ಯಾಂಕ್ ಯು. ನಿಮಗೂ ಕೂಡ ಖುಷಿಯಾಗಿದೆ ಅಂತ ಭಾವಿಸ್ತೀನಿ.